यादवेन्द्राय ज्ञानमुद्राय योगिने नाथार्गणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्म जिज्ञासा ओम श्री गुरुभ्यो नमः हरि ओम। ಅಲ್ಲಿ ಪಾಂಡವರು ಧರ್ಮರಾಜ ವಿದುರನ ಎಚ್ಚರಿಕೆಯ ಮಾತುಗಳನ್ನು ಧಿಕ್ಕರಿಸಿ ಕರೆದ್ರೆ ನಾನು ಹೋಗುವುದೇ ಅಂತ ಪ್ರತಿಜ್ಞೆ ಬೇರೆ ಮಾಡಿಕೊಂಡಿದ್ದು. ಸೊ ದ್ಯೂತಕ್ಕೆ ಕರೆದರೂ ಹೋಗಿದ್ದಾನೆ. ಶಕುನಿ ಅವನು ಮೋಸದ ದ್ಯೂತದಲ್ಲಿ ಎಲ್ಲವನ್ನು ಧರ್ಮರಾಜನಿಂದ ಅಪಹರಿಸಿದ ಮೋಸದಿಂದ. ಆವಾಗ ಯಾರೂ ಏನೂ ಮಾತಾಡಲಿಲ್ಲ. ದ್ರೌಪದಿಯನ್ನು ಕೂಡ ಎಳ್ಕೊಂಡು ಬರಲಿಕ್ಕೆ ದುಶ್ಯಾಸನನ ಮುಖಾಂತರ ದುರ್ಯೋಧನ ಆಜ್ಞೆ ಮಾಡ್ತಾನೆ. ಯಾರು ಮಹಾದುರುಳನಾದ ಅವನ ತಮ್ಮ ದುಶ್ಯಾಸನ ಎಳ್ಕೊಂಡು ಬರ್ತಾನೆ ಅವಳ ಕೇಶರಾಶಿಯನ್ನು ಹಿಡ್ಕೊಂಡು. ಸೊ ಇಂತಹ ಮಹಾರಾಣಿ ಸ್ಥಾನದಲ್ಲಿರುವಂತಹ ದ್ರೌಪದಿಯನ್ನು ಅವಳು ಅಲ್ಲಿ ಏನಂತ ಹೇಳಿದ್ರೆ ಅಂತಹ ಒಂದು ವಿಷಮ ಪರಿಸ್ಥಿತಿಗೆ ಗುರಿಯಾಗ್ತಾಳೆ. ಸೊ ಅವಳ ಆ ದಯನೀಯ ಏನದು ಶೋಚನೀಯ ಆ ಪರಿಸ್ಥಿತಿಯನ್ನು ನೋಡಿ ಭೀಮಸೇನನಿಗೆ ಆಗ್ತದೆ ಎಲ್ಲದಕ್ಕೂ ಕಾರಣ ಯಾರು? ಈ ಯುಧಿಷ್ಠಿರ. ಇವನು ಏನಂತ ಹೇಳಿದ್ರೆ ಇವನ ಪ್ರತಿಜ್ಞೆನೂ ಸರಿಯಿಲ್ಲ, ಇವನು ದ್ಯೂತಕ್ಕೆ ಕರೆದ್ರೂ ಕೂಡಲೇ ಬರುವಂಥದ್ದು ಸರಿಯಿಲ್ಲ, ಅಲ್ಲಿ ಮೋಸದಿಂದ ತನ್ನನ್ನು ಗೆಲ್ತಾರೆ ಅನ್ನುವಂಥ ಒಂದು ಇದು ಬರಬೇಕಾಗಿತ್ತು ಅವನಿಗೆ. ಏನದು ಅದಕ್ಕೆ ಹೇಳ್ತಾರೆ ವಿವೇಕ. ಆ ವಿವೇಕವೂ ಬರಲಿಲ್ಲ ಇವನಿಗೆ. ಆದ್ದರಿಂದ ಇವನು ಮಹಾ ದೊಡ್ಡ ತಪ್ಪು ಮಾಡಿದ ಅನ್ನುವಂಥದ್ದನ್ನು ಭೀಮಸೇನ ಏನು ಮಾಡ್ತಾನೆ, ಅವನ ದೃಷ್ಟಿಯಿಂದಲೇ ಏನಂತೇಳಿದ್ರೆ ದುರುಗುಟ್ಟಿ ನೋಡಿದ ಆ ಥರನೂ ಇರ್ಬೋದು. ಸೊ ಯಾವ ಯುಧಿಷ್ಠಿರನನ್ನು ಈ ರೀತಿ ಯುಧಿಷ್ಠಿರನನ್ನು ಭೀಮಸೇನ ಏನು ಮಾಡ್ತಾನೆ, ಇದಕ್ಕೆ ನೀನೇ ಹೊಣೆ ಎಂಬುದಾಗಿ. ಅದೂ ಅಲ್ಲದೆ ಒಂದು ಮಾತನ್ನು ಹೇಳ್ತಾನೆ. ಏನಂತೇಳಿದರೆ ಇನ್ಯಾರಾದರೂ ಈ ಥರ ಮಾಡಿದ್ದಿದ್ರೆ ಅವರ ಕೈಯನ್ನು ಸುಟ್ಟೇ ಬರಬೇಕಾಗಿತ್ತು. ಸೊ ಈಗ ಈ ಕೆಲಸ ಮಾಡಿದ್ಯಾರು? ಈ ಕೆಲಸ ಆ ದ್ಯೂತ ಆಡಿದ್ದು ಯಾವ ಕೈಗಳಿಂದ ಆಡಿದ್ದಾನೋ, ಯಾವ ಕೈಗಳಿಂದ ದ್ಯೂತವನ್ನು ಆಡಿ ಯಾವ ಕೈಗಳಿಂದ ದ್ರೌಪದಿಯನ್ನು ಪಣಕ್ಕಿಟ್ಟಿದ್ದಾನೋ ಆ ಕೈಗಳನ್ನು ಸುಡಲು ಅರ್ಹ ಅನ್ನುವಂಥದ್ದನ್ನು ಭೀಮಸೇನ ನೇರವಾಗಿ ಹೇಳಿದಾಗ ಅರ್ಜುನ ಅವನನ್ನು ತಡೀತಾನೆ. ಆಗ ಅರ್ಜುನನಿಗೆ ಹೇಳ್ತಾನೆ ಏನಂತ ಹೇಳಿದರೆ ಹೇಳುವಂಥದ್ದನ್ನು ಹೇಳಲೇಬೇಕು. ಯಾಕಂತೇಳಿದರೆ ಶಿಕ್ಷೆಗೆ ಅರ್ಹನಾದ ಮಹಾರಾಜ ಇಲ್ಲಿ ಶಿಕ್ಷೆಗೆ ಅರ್ಹನಾಗಿದ್ದಾನೆ. ಮಹಾರಾಜ ಏನು ಶಾಸ್ತ್ರ ಏನು ಹೇಳ್ತದೆ ಅಂತೇಳಿದರೆ ಮಹಾರಾಜ ಯಾವಾಗ ಸರಿಯಾದ ಶಾಸನ ಮಾಡೋದಿಲ್ಲ ಆವಾಗ ಯುವರಾಜ ಶಾಸನವನ್ನು ಕೈಗೆ ಎತ್ತಿಕೊಳ್ಬೇಕು, ಸರಿಯಾದ ಶಾಸನ ಮಾಡಬೇಕು ಅಂತ. ಸೊ ಆ ಪ್ರಕಾರ ಏನಂತೇಳಿದರೆ ತಾನು ಯುವರಾಜ ಸ್ಥಾನದಲ್ಲಿ ಇದ್ದು ಅವನನ್ನು ಎಚ್ಚರಿಸಬೇಕು. ಎಚ್ಚರಿಸುವಂಥದ್ದು ಕರ್ತವ್ಯ ಅಂತ ಆಗ್ತದೆ. ಹೇಳ್ದಿರ್ಲಿಕ್ಕೆ ಆಗೋದಿಲ್ಲ, ಹೇಳಲೇಬೇಕಾಗ್ತದೆ. ಆದರೆ ಇನ್ನೇನು ಕರ್ತವ್ಯ ಅಂತೇಳಿ ಮತ್ತೆ ಏನು ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಅಣ್ಣ ತಾನೇ. ಸೊ ಉತ್ತಮರಿಗೆ ಮಾತಿನ ಪೆಟ್ಟು ಅಂದರೆ ಅಧಮರಿಗೆ ಮಾತ್ರ ದೊಣ್ಣೆ ಪೆಟ್ಟು. ಹಾಗೆ ಉತ್ತಮನಾದ ಯುಧಿಷ್ಠಿರನಿಗೆ ಈ ಮಾತಿನ ಪೆಟ್ಟೆ ಸಾಕಾಗ್ತದೆ ಅನ್ನುವಂಥದ್ದನ್ನು ಭೀಮಸೇನ ಹೇಳ್ತಾನೆ. ಸೊ ಅಂತ ಹೇಳಿದ್ರೆ ಬಹಳ ಭೀಮಸೇನನಿಗೆ ಎಷ್ಟು ವೇದನೆ ಆಗಿದೆ ಅನ್ನುವಂಥದ್ದನ್ನು, ದ್ರೌಪದಿಯ ವೇದನೆಯನ್ನು ನೋಡಿ ಅದನ್ನು ಏನಾಗ್ತದೆ ಅಗ್ನಿಯಲ್ಲಿ ಸುಟ್ಟಾಗಿ ಆಗ್ತದೆ ಯಾರಿಗೆ? ಭೀಮಸೇನನಿಗೆ ಸ್ವಂತ. ಸೊ ಅಷ್ಟು ವೇದನೆಯ ಅನುಭವಿಸಿದ ಕಾರಣ ಈ ರೀತಿ ಹೇಳ್ತಾನೆ ಅಣ್ಣನಿಗೆ. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ಏನಾಗ್ತದೆ, ಇನ್ಯಾರು ಏನೆಲ್ಲ ಹೇಳಿದರು ಆ ದ್ಯೂತದ ಅಧರ್ಮದ ಸಭೆಯಲ್ಲಿ ಅಂತ ನೋಡುವ. ವೈಲರೆ ಅಥ ಕರ್ಣ ಬ್ರವೀತ್ ಕೃಷ್ಣಮಪತಿಹ್ಯಸಿ ಶೋಭನೆ ರಾತ್ರ ರಾಷ್ಟ್ರಗ್ರಹಮ್ಯಾಹೀತ್ಯತ ದುರ್ಯೋಧನೋ ವದ ಪರಸ್ಪರ ವಿರೋಧಾರ್ಥಂ ಪಾಂಡವಾನಾಮಿದಂ ವಚಃ. 344 ಮತ್ತೆ 345 ಶ್ಲೋಕ. ತದನಂತರ ಕರ್ಣನು ದ್ರೌಪದಿಯನ್ನು ಕುರಿತು, ಇರೋ ಸುಂದರಿಯೇ, ನೀನು ಈಗ ಪತಿ ರಹಿತಳು ಆಗಿರುತ್ತಿ,
ದುರ್ಯೋಧನ ಮನೆಯ ಕಡೆ ಕುರಿತು ಹೋಗು ಅಂತ ಹೇಳುತ್ತಾನೆ. ಆಮೇಲೆ ದುರ್ಯೋಧನನು ಸುಮ್ಮನಿರದೆ ಪಾಂಡವರಿಗೆ ಅವರಲ್ಲೇ ಪರಸ್ಪರವಾಗಿ ವಿರೋಧವನ್ನು ಹುಟ್ಟಿಸುವುದಕ್ಕಾಗಿ ಈ ದ್ವೇಷವನ್ನು ಹುಟ್ಟಿಸತಕ್ಕಂಥ ಮಾತನ್ನು ಹೇಳುತ್ತಾನೆ. ಅತೋ ಕರ್ಣೋ ಅಬ್ರವೀತ್ ಕೃಷ್ಣಾಂ ಅಪತಿರ್ಹ್ಯಸಿ ಶೋಭನೆ ಧಾರ್ತರಾಷ್ಟ್ರಗೃಹಂ ಯಾಹಿ ಇತ್ಯಥ ದುರ್ಯೋಧನೋ ಅವದತ್. ಪರಸ್ಪರ ವಿರೋಧಾರ್ಥಂ ಪಾಂಡವಾನಾಂ ಇದಂ ವಚಃ. ಅಥೋ ಕರ್ಣ ಅಬ್ರವೀತ್. ಇಷ್ಟು ತನಕ ಸುಮ್ಮನಿದ್ದ ಕರ್ಣ. ವಿಕರ್ಣ ಎದ್ದು ನಿಂತು ಇದು ವಿದುರ ಹೇಳಿದ್ದು ಸರಿ ಅಂತ ಹೇಳಿದಾಗ ನಿನಗೇನು ಗೊತ್ತಿದೆ, ಸುಮ್ಮನೆ ಕೂತ್ಕೊ ನೀನು ಅಂತ ಹೇಳ್ಕೊಂಡು ಗದರಿಸಿದ್ದ ಕರ್ಣ. ಅಂತೇಳಿದ್ರೆ ದುರ್ಯೋಧನನ ದೊಡ್ಡ ಮಿತ್ರ ಇವ ಕರ್ಣ. ಸೊ ಅಷ್ಟು ಅಧರ್ಮಿಯಾಗಿರುವಂಥ ದುರ್ಯೋಧನನ ಎಷ್ಟು ಅಧರ್ಮ, ಶಕುನಿ ಯಾವ ಥರ ಅಧರ್ಮದಲ್ಲಿ ಗೆದ್ದಿದ್ದಾನೆ ಅಂತ ಎಲ್ಲ ವಿಷಯ ತಿಳಿದಿರುವಂತಹ ಕರ್ಣ ಏನು ತಾನೂ ಕೂಡ ಅಧರ್ಮದ ದಾರಿಯಲ್ಲಿ ಹೋಗುವುದರಲ್ಲಿ ಏನು ಕಡಿಮೆ ಇಲ್ಲ ಅಂತ ತೋರಿಸಿಕೊಳ್ಳುತ್ತಾ ಇನ್ನೂ ಅದನ್ನು ಮುಂದುವರಿಸ್ತಾನೆ. ಹೇಗೆ ಹೇಳ್ತಾನೆ? ಅತ ಕರ್ಣ ಅಬ್ರವೀತ್. ಈಗ ಕರ್ಣನು ಹೇಳಿದ, ಕೃಷ್ಣಾಂ ಅಪತಿ ಹಿ ಅಸಿ ಶೋಭನೆ. ಹೇ ಶೋಭನೆ, ಹೇ ದ್ರೌಪದಿಯೇ ಹೇಳ್ತಾನೆ, ಈಗ ನಿನಗೆ ಗಂಡ ಇಲ್ಲ. ಕೃಷ್ಣಾಂ ದ್ರೌಪದಿಯನ್ನು ಕುರಿತು, ಹೇ ಶೋಭನೆ. ಶೋಭನೆ ಅಂದರೆ ಹೇ ಶೋಭನೆ. ಸೊ ಶೋಭನೆಯಾದ ದ್ರೌಪದಿ ದೇವಿಯೇ ಕೃಷ್ಣಾಂ ದ್ರೌಪದಿಯನ್ನು ಕುರಿತು ಹೇಳುವಂಥದ್ದು. ಅಪತಿಹಿ ಪತಿ ಇಲ್ಲ ನಿನಗೆ. ಈಗ ಯಾಕಂತೇಳಿ ಅವರೆಲ್ಲ ದಾಸರಾಗಿ ಬಿಟ್ಟಿದ್ದಾರೆ. ಈಗ ಎಲ್ಲ ಅಂತೇಳಿದ್ರೆ ಹೇಳಿದ ಕೆಲಸ ಮಾಡ್ಕೊಂಡು ಕೂತ್ಕೊಳ್ಬೇಕೀಗ ಅವರು. ಸೊ ಆಮೇಲೆ ನಿನ್ನನ್ನು ಕೂಡ ಪಣಕ್ಕಿಟ್ಟಾಗಿದೆ. ನೀನು ನಮ್ಮ ದಾಸಿಯಾಗಿ ಆಗಿದೆ. ನೀನೇನು ಕೆಲಸದವಳಲ್ಲ, ದಾಸಿ. ನಿನಗೆ ಸಂಬಳ ಕೊಡಲಿಕ್ಕಿಲ್ಲ. ನಮ್ಮ ದಾಸತ್ವ ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಬಿದ್ದಿರಬೇಕು ನೀನು. ಸೊ ನಿನಗೆ ಗಂಡಂದಿರು ಇಲ್ಲ. ನಿನಗೆ ಅಪತಿ ಕೃಷ್ಣಾಂ ಅಪತಿ. ಅಪತಿಹಿ ಅಂತೇಳಿದರೆ ಪತಿ ಇಲ್ಲದವಳು ನೀನು ಆಗಿದ್ದಿ. ಹಿ ಅಂತೇಳಿದರೆ ಖಂಡಿತ. ಅಸಿ ಅಂತೇಳಿದರೆ ಆಗಿದ್ದಿ ಅಂತೇಳಿದರೆ, ಏ ದ್ರೌಪದಿ, ಈಗ ನಿನ್ನ ಸ್ಥಿತಿ ಏನಂತೇಳಿದರೆ ಈಗ ನೀನು ದಾಸಿ ಆಗಿದ್ದಿ. ನಿನ್ನನ್ನು ಪಣಕ್ಕಿಟ್ಟಿದ್ದಾರೆ. ನಿನಗೆ ಗಂಡ ಇಲ್ಲ, ಯಾರೂ ಇಲ್ಲ ನಿನಗೆ. ಸೊ ಹಾಗಾದರೆ ಇನ್ನೇನು? ಧಾರ್ತರಾಷ್ಟ್ರ ಗೃಹಂ. ಧಾರ್ತರಾಷ್ಟ್ರ ಅಂದರೆ ಧೃತರಾಷ್ಟ್ರನ ಮಗ. ಹೇಗಿದ್ದರೂ ಕುರುಡನ ಮಗ ಕುರುಡ. ಅವನಿಗೆ ಬುದ್ಧಿಯು ಕುರುಡು. ಅವನ ಮನೆಗೆ ಹೋಗು ಅಂತೇಳಿದರೆ ನಿನಗೆ ಗಂಡ ಇಲ್ಲ, ಅವನ ಮನೆಗೆ ಹೋಗು ಅಂದರೆ ನಿಮ್ಗೆ ಅರ್ಥ ಆಯ್ತಲ್ಲ ಏನು ಹೇಳಿದ ಅಂತವ. ಸೊ ಧಾರ್ತರಾಷ್ಟ್ರ ಗೃಹಂ ಯಾಹಿ, ಹೋಗು ನೀನು ದುರ್ಯೋಧನ ಮನೆಗೆ ಹೋಗು, ಅಲ್ಲಿ ಗಂಡ ಸಿಗ್ತಾನ ನೋಡು ಅಂತ. ಹಾಗೆ ಧಾರ್ತರಾಷ್ಟ್ರ ಗೃಹಂ ಯಾಹಿ ಹೋಗು, ಯಾಹಿ. ಸೊ ಧಾರ್ತರಾಷ್ಟ್ರ ಗೃಹಂ ದುರ್ಯೋಧನನ ಮನೆಗೆ ಹೋಗು ಅಂದರೆ ದುರ್ಯೋಧನನನ್ನೇ ಗಂಡನಾಗಿ ಸ್ವೀಕರಿಸು ಅಂತ, ಆ ರೀತಿ. ಸೊ ಧಾರ್ತರಾಷ್ಟ್ರ ಗೃಹಂ ಯಾಹಿ ಇತಿ ಅಥ ಅಂತೇಳಿದರೆ ಇಷ್ಟು ಹೇಳಲು ಅಂತೇಳಿದರೆ ಆವಾಗ ಪರಿಸ್ಥಿತಿ ಯಾವ ಥರದ್ದು ಆಗಿರ್ಬೋದು ಅಂತ ನೀವು ಆಲೋಚನೆ ಮಾಡಿ. ಅಂತೇಳಿದರೆ ಇವಾಗ ಭೀಮಸೇನ ಮೊದಲೇ ಅವನು ಅಂಥ ಅತೀವ ವೇದನೆಯನ್ನು ಅನುಭವಿಸುತ್ತಿರುವಂತಹ ಭೀಮಸೇನ ಈಗ ಇಂಥ ಮಾತುಗಳನ್ನು ಕೇಳಿ ಅವನ ಪರಿಸ್ಥಿತಿ ಯಾವುದು ಥರ ಆಗಿರ್ಬೋದು, ದ್ರೌಪದಿಯ ಪರಿಸ್ಥಿತಿ ಯಾವ ಥರ ಆಗಿರ್ಬೋದು, ಅದನ್ನು ಗಾಂಧಾರಿಯಲ್ಲಿ ಕೇಳ್ತಾ ಇದ್ದಾಳೆ. ಕುಂತಿ ಗಾಂಧಾರಿಯಲ್ಲ, ಅವರ ಪರಿಸ್ಥಿತಿ ಅಂತ ಆಗಿರ್ಬೋದು. ಅಂತೇಳಿದರೆ ಎಷ್ಟು ನೀಚ ಒಂದು ಇದಕ್ಕೆ ಇಳಿಬಹುದು ಅಂದರೆ ಒಂದು ನೀಚತನಕ್ಕೂ ಒಂದು ಮಿತಿ ಇದೆ. ನೀಚತನ ಒಂದು ಮಿತಿಯನ್ನು ಮೀರಿ ಹೋದರೆ ಇಂಥ ಪರಿಸ್ಥಿತಿ ಬರ್ತದೆ. ಸೊ ಇಂಥ ಪರಿಸ್ಥಿತಿಯನ್ನು ಅಂತೇಳಿದರೆ ಕರ್ಣನಿಗೆ ಏನು ವಿವೇಕ ಅನ್ನುವಂಥದ್ದು ಶೂನ್ಯನಾಗಿ ಬಿಟ್ಟಿದ್ದಾನೆ. ಅವನಿಗೆ ಏನಾಗಿದೆ ಅಂತೇಳಿದರೆ ಅವನಿಗೆ ಪೂರ್ತಿ ಅವನನ್ನು ದುರ್ಯೋಧನ ಅನ್ನುವಂಥ ಆ ಕರ್ಣನನ್ನು ಆವರಿಸಿಬಿಟ್ಟಿದ್ದಾನೆ ಅಂತ ಇದ್ರೆ ಈ ಮಾತಿನಲ್ಲಿ ಗೊತ್ತಾಗ್ತದೆ. ಅಷ್ಟಾಗುವಾಗ ದುರ್ಯೋಧನ ಅಂತೇಳಿದರೆ ಇಷ್ಟು ಚಾರ್ಜ್ಡ್ ಅಟ್ಮಾಸ್ಫಿಯರ್ ಇದು ಅಂತೇಳಿದರೆ ಎಲ್ಲರೂ ಕುದಿತಾ ಇದ್ದಾರೆ. ಪಾಂಡವರಂತೂ ಏನಂತೆ ಒಂದು ಕಡೆಯಲ್ಲಿ ಅವಮಾನ, ಒಂದು ಕಡೆ ಅವಮಾನದ ಮೇಲೆ ಅವಮಾನ, ಹೆಂಡತಿಗೆ ಆಗ್ತಾ ಇರುವಂತಹ ಈ ಅತೀವ ನೀಚತನದ ರೀತಿಯಲ್ಲಿ ದುರುಳತನವನ್ನು ತೋರಿಸ್ತಾ ಇದ್ದಾರೆ. ಕರ್ಣನೂ ಸೇರಿಬಿಟ್ಟ. ದುರ್ಯೋಧನ, ಕರ್ಣ, ದುಶ್ಯಾಸನ ಇವರ ಈ ಕೃತ್ಯಗಳನ್ನು, ಈ
ಮಾತುಗಳನ್ನು ಕೇಳಿ ಅಂತಹ ಒಂದು ಪ್ರಸಂಗ ಅಲ್ಲಿ ನಡೆದಿದೆ. ಅಷ್ಟಾಗುವಾಗ ದುರ್ಯೋಧನ ಏನು ಮಾಡ್ತಾನೆ, ಕರ್ಣನ ಮಾತಿಗೆ ಏನು ಹೇಳದೆ ತಾನೇ ಒಂದು ಮಾತನ್ನು ಬೇರೆಯೇ ಹೇಳ್ತಾನೆ. ಅದು ಏನು ಮಾತು ಅಂತ ಹೇಳಿದ್ರೆ ಪರಸ್ಪರ ವಿರೋಧಾರ್ಥಂ ಅಂತೇಳಿದರೆ, ಇಷ್ಟೆಲ್ಲ ಒಂದು ನೀಚತನಕ್ಕೆ ಇಳಿದರೂ, ಇಷ್ಟೆಲ್ಲ ಒಂದು ಅವಮಾನ ಆಯಿತು ಅಂತೇಳಿದರೆ, ಈ ಅವಮಾನಕ್ಕೆ ಯಾರು, ನಾವೇನು ಕಾರಣ ಅಲ್ಲ, ನೀವೇ ಕಾರಣ ಅಂತ ಹೇಳಲಿಕ್ಕೆ ಪರಸ್ಪರ ವಿರೋಧಾರ್ಥಂ. ಈಗ ಈ ಸಮಯದಲ್ಲಿ ಏನು ಮಾಡಬೇಕಂತೇಳಿದರೆ, ಧರ್ಮರಾಜನನ್ನು, ಭೀಮಸೇನನನ್ನು, ಅರ್ಜುನನನ್ನು ಎಲ್ಲ ಬೇರೆ ಬೇರೆ ಮಾಡಿಬಿಡಬೇಕು ಅಂತೇಳಿದರೆ, ಯಾವಾಗ ನೀವು ಗೆಲ್ತಾ ಹೋಗ್ತೀರೋ ನೀವು ಎಲ್ಲ ಒಟ್ಟಾಗಿರ್ತೀರಿ. ಯಾವಾಗ ಸೋಲು ಬರ್ತದೋ ಒಬ್ರೊಬ್ಬರೇ ಬಿಟ್ಟು ಹೋಗ್ತಾರೆ. ಆ ಒಟ್ಟಿಗೆ ಇರುವಂಥ ಒಕ್ಕಟ್ಟು ಸೋಲಿನಲ್ಲಿ ಬಿಕ್ಕಟ್ಟಾಗಿ ಬಿಡ್ತದೆ. ಇದು ಮಹಾ ಸೋಲಾಗಿದೆ. ಸೋಲಿನ ಮೇಲೆ ಸೋಲು, ಸೋಲಿನ ಮೇಲೆ ಸೋಲು, ಸೋಲಿನ ಮೇಲೆ ಅವಮಾನ, ಅವಮಾನದ ಮೇಲೆ ಅವಮಾನ ಆಗ್ತಾ ಇರುವಂಥ ಈ ಪರಿಸ್ಥಿತಿಯಲ್ಲಿ ಈಗ ಈ ಪಾಂಡವರು ಒಂದು ವೇಳೆ ಬೇರೆ ಬೇರೆ ಆಗಿಬಿಟ್ರೆ ಆಮೇಲಿಂದ ಹಸ್ತಿನಾವತಿ, ಇಂದ್ರಪ್ರಸ್ಥ ಎಲ್ಲ ತಾನೇ ರಾಜ ಅಂತೇಳಿದರೆ ಇನ್ನು ಏನು ಅವರು ಇನ್ನು ಮತ್ತೆ ಯುದ್ಧಕ್ಕೆ ಬರುವುದು, ಅವರು ದ್ವೇಷ ಕಾರೋದು ಅಥವಾ ಸೇಡು ತೀರಿಸಿಕೊಳ್ಳುವುದು ಪ್ರಸಂಗವೇ ಬರುವುದಿಲ್ಲ. ಯಾಕೆ, ಅವರು ಒಬ್ಬರೊಬ್ಬರು ಬೇರೆ ಬೇರೆ ಆಗಿಬಿಟ್ರೆ ಮತ್ತೆ ಯಾರು ಸೇಡು ತೀರಿಸ್ಕೊಳ್ತಾರೆ, ಯಾವುದು ಪ್ರಶ್ನೆನೇ ಇರುವುದಿಲ್ಲ ಅಂಥೇಳಿ ಪರಸ್ಪರ ವಿರೋಧಾರ್ಥಂ. ಪಾಂಡವರು ಒಬ್ರಿಗೊಬ್ಬರು ಅವರೇ ಹೊಡೆದಾಡಿ ಸಾಯಬೇಕು ಅಥವಾ ಏನಾಗಬೇಕು, ಅವರು ಬೇರೆ ಬೇರೆ ಆಗಬೇಕು, ಬಿಕ್ಕಟ್ಟನ್ನು ಅವರಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿಬಿಟ್ಟು ಪಾಂಡವರನ್ನು ಕುರಿತು ಇದಂ ವಚಃ, ಈ ಮಾತನ್ನು ಹೇಳಿದನು. ಸೊ ಈಗ ಇದಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಈಗ ಈ ಯಾವುದಿದು, ಅತಃ ಕರ್ಣ ಅಬ್ರವೀತ್, ಕರ್ಣನ ವಿಕೃತ ವರ್ತನೆ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ದುರ್ಯೋಧನನ ಭೇದತಂತ್ರ ಅಂದರೆ ಅವರನ್ನೀಗ ಒಡಿಬೇಕು. ಸೋಲು ಬಂದಾಗ ಒಡಿಲಿಕ್ಕೆ ಆಗತ್ತೆ ಅಂತೇಳಿದರೆ, ಗಂಡ ಹೆಂಡತಿಗೆ ಬೈಯೋದು, ಹೆಂಡತಿ ಗಂಡನಿಗೆ ಬೈಯೋದು, ಎಲ್ಲ ನಿನ್ನಿಂದ ಆದದ್ದು ಅಂತ ಹೆಂಡತಿ ಗಂಡನಿಗೆ ಹೇಳೋದು, ಗಂಡ ಹೇಳೋದು ಇದು ಎಲ್ಲ ನಿನ್ನಿಂದ ಆದದ್ದು ಅಂತ ಹೆಂಡತಿಗೆ ಹೇಳೋದು, ಗಂಡ ಹೆಂಡತಿ ಅವರವರೇ ಹೊಡೆದಾಡ್ಕೊಳ್ಳುವಂಥದ್ದು ಅಂತೇಳಿದರೆ ಈ ರೀತಿ ಎಲ್ಲ ನಡೀತದೆ. ಈ ರೀತಿಯೆಲ್ಲ ಪ್ರಪಂಚದಲ್ಲಿ ನಡೀತದೆ. ಈಗ ಒಬ್ಬರಿಗೊಬ್ಬರು ಎಂಥದ್ದು ಚಾಡಿ ಹೇಳಿಕೊಡೋದು, ಇದು ಬಹಳ ಜನ ಇದರಲ್ಲೇ ನಿಸ್ಸೀಮರಿರ್ತಾರೆ. ಹೇಳಿಕೊಟ್ಟು ಒಂದು ಕುಟುಂಬವನ್ನು ಸರ್ವನಾಶ ಮಾಡಿಬಿಡ್ತಾರೆ. ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಅತಃ ಕರ್ಣ ಅಬ್ರವೀತ್, ಆಗ ಕರ್ಣನು ದ್ರೌಪದಿಗೆ ನುಡಿತಾನೆ, ಕೃಷ್ಣಾಂ ಅಬ್ರವೀತ್, ದ್ರೌಪದಿಯನ್ನು ಕುರಿತು ಅಬ್ರವೀತ್ ಹೇಳ್ತಾನೆ. ಏನಂತ, ಹೇ ಶೋಭನೆ, ಹೇ ಕಲ್ಯಾಣಿ, ನಿನಗೆ ಗಂಡಂದಿರಿಲ್ಲ ಇನ್ನು. ಅಪತಿಹಿ, ಹಿ ಅಸಿ, ಹಿ ಅಂದರೆ ಖಂಡಿತ, ಅಸಿ ಅಂದರೆ ಆಗಿ ಹೋದಿ. ಏನಾಗಿ ಹೋದಿ, ಅಪತಿ ಅಂದರೆ ಪತಿ ಇಲ್ಲದವಳು ಆಗಿಬಿಟ್ಟಿ. ಹೋಗು, ದಾರ್ಥ ರಾಷ್ಟ್ರಗೃಹಂ ಯಾಹಿ, ದುರ್ಯೋಧನನ ಮನೆಗೆ ತೆರಳು ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ನೋಡಿ ಅಂತೇಳಿದರೆ ಇಷ್ಟೊಂದು ನಿಮಗೆ ದಯನೀಯ ಪರಿಸ್ಥಿತಿ, ನಿಮಗೆ ಅವಮಾನ ಆದದ್ದು ಯಾರಿಂದ, ನಿಮ್ಮಿಂದಲೇ ಅನ್ನುವಂತಹ ಮಾತನ್ನು, ಆ ನಿಮ್ಮಿಂದಲೇ ಸೋಲಾಯಿತು ಯಾರಿಂದ, ನಿಮ್ಮಿಂದಲೇ ಅಂತ ಹೇಳಿದರೆ ಧರ್ಮರಾಜನ ಮೇಲೆ ಉಳಿದವರು ಮುಗಿಬೀಳಬೇಕು. ಆಗ ಧರ್ಮರಾಜ ನಾನೇನು ಮಾಡಿದ್ದೇನೆ, ನಾನು ದ್ಯೂತ ಮಾತ್ರ ಆಡಿದ್ದು, ಕ್ಷತ್ರಿಯರು ದ್ಯೂತ ಆಡಬೇಕಲ್ವಾ ಅಂತ ಹೇಳ್ಕೊಂಡು ಅವನು ಹೇಳುವುದು. ಸೊ ಪರಸ್ಪರ ಹೊಡೆದಾಡಿಕೊಂಡು ಅವರು ಏನಾದರೂ ಆಗಿ ಹೋಗಲಿ ಅಂತೂ ಒಬ್ಬರಿಗೆ ಒಬ್ಬರು ಅವರವರೇ ದ್ವೇಷ ಕಾರಿಕೊಂಡು ಅವರೇ ಏನಾದರೂ ಆಗಿ ಹೋಗಲಿ, ನನ್ನ ಮೇಲೆ ದ್ವೇಷ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ದೊಡ್ಡ ಒಂದು ಕುತಂತ್ರ, ಭೇದತಂತ್ರವನ್ನು, ಆ ಮಾತನ್ನು ಏನು ಮಾಡ್ತಾನೆ, ಪರಸ್ಪರ ವಿರೋಧಾರ್ಥಂ, ಪಾಂಡವರಲ್ಲಿ ಅವರೇ ಪರಸ್ಪರ ಹೊಡೆದಾಡ್ಕೊಳ್ಬೇಕು. ಅಂದರೆ ನೀನು ಕಾರಣ, ನಿನ್ನಿಂದಾಯಿತು ಅಂತ ಈ ಥರ ಪರಸ್ಪರ ವಿರೋಧ, ಪರಸ್ಪರ ಅಂದರೆ ಆಪಸ್ಮೆ, ಅವರ ಮಧ್ಯದಲ್ಲೇ ವಿರೋಧ ಆಗಬೇಕು, ಅವರ ಮಧ್ಯದಲ್ಲೇ ಜಗಳ ಆಗಬೇಕು, ಹೊಡೆದಾಡಾಕಬೇಕು, ಈ ರೀತಿ ಇಂತಹ ಪಾಂಡವರನ್ನು ಕುರಿತು ಈ ಮಾತನ್ನು ಆಡಿದ. ಹೀಗೆ ಏನಾಯಿತು, ಕರ್ಣ ಅವನಲ್ಲಿ ಒಂದು ಏನದು ಸಹಸ್ರವರ್ಮ ಅಂತೇಳುವ ರಾಕ್ಷಸಾವೇಶ ಬೇರೆ ಇದೆ, ಕಲಿಯಾವೇಶ ಬೇರೆ ಇದೆ. ಆಮೇಲೆ ಸಾಕ್ಷಾತ್ ಕಲಿಯೇ ಕರ್ಣನ ಮಿತ್ರ. ಆದ್ದರಿಂದ ಕರ್ಣನಿಂದ ನಾವು ಬೇರೆ ಏನಾದರೂ ಉತ್ತಮವಾದದ್ದನ್ನು ನಾವು
ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಅವನು ಅದೇ ಥರ ಆಗಿಬಿಟ್ಟಿದ್ದಾನೆ. ಯಾವ ರೀತಿ ದುರ್ಯೋಧನ ದುಶ್ಯಾಸನ ಎಲ್ಲ ಇದ್ದಾರೋ ಅದೇ ರೀತಿ ಶಕುನಿ ಕರ್ಣ ಅಂತೇಳಿ ಇವರು 4 ಜನ ಅನ್ನುವಂಥದ್ದು ಮಹಾದುರುಳರು. ಅಂದರೆ ಯಾರು ಅತ್ಯಂತ ದುರುಳ ಅಂತ ಅವರ ಮಧ್ಯದಲ್ಲೇ ಸ್ಪರ್ಧೆ ಆಗ್ತಾ ಇದೆ. ನಾನು ದೊಡ್ಡ ದುರುಳ ಅಂತಕೊಂಡು ಈ ರೀತಿಯಲ್ಲಿ. ನೆಕ್ಸ್ಟ್ ಶ್ಲೋಕ ಬಯಲಾರೆ. ಯುಧಿಷ್ಠಿರೋ ದುಃಖ ಹೇತುಸ್ತವೈಕೋ ಯದ್ಯೇನ ಮನ್ಯೇನ ಗುರುರ್ನ ಏಷಃ ಇತಿ ಬ್ರೂಯುರಥವಾ ಭೀಮ ಪಾರ್ಥ ವೇಕೋಪಿ ವಾ ಭೀಮ ಯುಹೋತ್ಸೃಜೇತ್ವಾ. 346ನೇ ಶ್ಲೋಕ. ಹಿಂದೆ ಹೇಳಿದಂತೆ ದುರ್ಯೋಧನನು ಪಾಂಡವರಲ್ಲೇ ಪರಸ್ಪರ ಜಗಳ ಉಂಟು ಮಾಡುವುದಕ್ಕಾಗಿ ಈ ಒಂದು ಮಾತನ್ನು ಹೇಳುತ್ತಾನೆ. ಮೊದಲು ದ್ರೌಪದಿಗೆ ಹೇಳುತ್ತಾನೆ, ಯುಧಿಷ್ಠಿರನೊಬ್ಬನೇ ನಿನಗೆ ಈ ಎಲ್ಲಾ ದುಃಖಕ್ಕೆ ಕಾರಣನಾಗಿದ್ದಾನೆ. ಈ ಯುಧಿಷ್ಠಿರನು ನಮಗೆ ಗುರುವಲ್ಲ ಹಾಗೂ ಪೂಜ್ಯನಲ್ಲವೇ ಅಲ್ಲ. ಈ ಪ್ರಕಾರ ಇತರರಾದ ಭೀಮನೇ ಮೊದಲಾದ 4 ಕೂಡ ಈ ಯುಧಿಷ್ಠಿರನನ್ನು ಕುರಿತು, ಅಂದ್ರೆ ಈ ಯುಧಿಷ್ಠಿರನನ್ನು ನೀನು ನಮಗೆ ಪೂಜ್ಯನಲ್ಲ ಅಂತ ಹೇಳಬೇಕು. ಅಥವಾ ಭೀಮ ಅರ್ಜುನ ಇಬ್ಬರಾದರೂ ಸಾಕು ಈ ಮಾತನ್ನು ಹೇಳಬೇಕು. ಅಥವಾ ಕೊನೆಯ ಪಕ್ಷ ಭೀಮನೇ ಆಗ್ಲಿ ಈ ಮಾತನ್ನು ಹೇಳಿದರೆ ಈ ಸಭೆಯಲ್ಲಿ ನಾನು ನಿನ್ನನ್ನು ಬಿಡುತ್ತೇನೆ ಅಂತ ಹೇಳುತ್ತಾನೆ. ಯುಧಿಷ್ಠಿರೋ ದುಃಖ ಹೇತು ತವ ಏಕಃ ಯದಿ ಏನಂ ಮನ್ಯೇನ ಗುರುರ್ನ ಏಷಃ ಇತಿ ಬ್ರೂಯುಃ ಅಥವಾ ಭೀಮ ಪಾರ್ಥ ಏಕೋಪಿ ವಾ ಭೀಮ ಇಹ ಉತ್ಸೃಜೇತ್ವಾಂ. ಇವಾಗ ಏನಂತ ಹೇಳಿದ್ರೆ ದ್ರೌಪದಿ ದಾಸಿಯಾಗಿದ್ದಾಳೆ ಅಂದರೆ ದಾಸಿತ್ವ ಯಾರ್ದು? ದುರ್ಯೋಧನಂದು ಅಂತೇಳಿದರೆ ಇಂತಹ ಒಂದು ಕೆಟ್ಟ ಒಂದು ಪರಿಸ್ಥಿತಿ ಬಂದುಬಿಡ್ತು ಅಂತ ದುರುಳನ ಹತ್ತಿರ ದಾಸಿತ್ವದ ಒಂದು ಪರಿಸ್ಥಿತಿ ಬಂದಿದೆ ಅಂತೇಳಿದರೆ ಇದಕ್ಕಿಂತ ಒಂದು ನೀಚ ಪರಿಸ್ಥಿತಿಯೇ ಇಲ್ಲ. ಅಂತಹ ಪರಿಸ್ಥಿತಿಗೆ ಯಾರು ಕಾರಣ? ಯೋಚನೆ ಮಾಡು ನೀನು. ದ್ರೌಪದಿ ಹೇಳ್ತಾನೆ, ಯಾರು ಕಾರಣ ಇದಕ್ಕೆ? ಯುಧಿಷ್ಠಿರ ದುಃಖ ಹೇತು, ನಿನ್ನ ಎಲ್ಲ ದುಃಖಗಳಿಗೆ ಕಾರಣ ನಿನ್ನ ಗಂಡ ಯುಧಿಷ್ಠಿರ. ನಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ಳೋದಲ್ಲ, ಅವನ ಮೇಲೆ ಮಾಡ್ಕೋ ಅಂತ. ಯುಧಿಷ್ಠಿರೋ ಅಂದರೆ ಯುಧಿಷ್ಠಿರ ತವ ದುಃಖ ಹೇತು ಏಕಃ, ಒಬ್ಬನೇ, ಇನ್ಯಾರಲ್ಲ. ಇದು ಇಷ್ಟೂ ಇದಕ್ಕೆ ಕಾರಣ ಯಾರು? ಒಬ್ಬನೇ ಯುಧಿಷ್ಠಿರ. ಸೊ ಯುಧಿಷ್ಠಿರ ದುಃಖ ಹೇತು, ದುಃಖಕ್ಕೆ ಕಾರಣ. ಎಲ್ಲ ದುಃಖಗಳಿಗೆ ಕಾರಣ ಯಾರು ಇದಕ್ಕೆ? ಯುಧಿಷ್ಠಿರ. ನಮ್ಮ ಮೇಲೆ ಕೋಪ ಮಾಡಬೇಡ. ಏನಾದರೂ ದ್ರೌಪದಿ ಶಾಪ ಕೊಟ್ಟು ಬಿಟ್ರೆ ಅಂತೇಳ್ಬಿಟ್ಟು ಹೆದರಿದ್ನೋ ಏನೋ, ಇದ್ರೂ ಇರ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾನೆ? ಇದು ತವ ಏಕಃ ದುಃಖ ಹೇತು, ನಿನ್ನ ಎಲ್ಲ ದುಃಖಗಳಿಗೆ ಎಲ್ಲ ಕಾರಣ ಅವನೊಬ್ಬನೇ. ಏಕಃ ಯುಧಿಷ್ಠಿರ. ಯುಧಿಷ್ಠಿರ ದುಃಖ ಹೇತು, ದುಃಖಕ್ಕೆ ಕಾರಣ. ಹೇತು ತವ ಏಕಃ, ತವ ಅಂದರೆ ನಿನ್ನ. ಸೊ ನಿನ್ನ ದುಃಖಕ್ಕೆ ಕಾರಣ ತವ ದುಃಖ ಹೇತು, ಒಬ್ಬನೇ. ಏಕಃ, ಒಬ್ಬನೇ ಕಾರಣ ಇದಕ್ಕೆ. ಅಂದರೆ ನೀನು ಅವನ ಮೇಲೆ ಈಗ ನೀನು ಶಾಪ ಕೊಡ್ತಿದ್ದೆ ಅವನಿಗೆ ಕೊಡು ಅಂತ. ಸೊ ಈ ರೀತಿ ಯದಿ ಏನಂ ಮನ್ಯೆ, ಈ ರೀತಿ ನಿನಗೆ ಅರ್ಥ ಆದರೆ, ತಿಳಿದರೆ, ಸೊ ತಿಳಿಬೇಕಲ್ವಾ? ಈಗ ಏನಂತ ತಿಳಿಬೇಕು? ಯದಿ ಒಂದು ವೇಳೆ, ಏನಂ ನಾನು ಹೇಳಿದ್ದು, ಮನ್ಯೆ ಅಥವಾ ಯದಿ ಏನಂ ಅನ್ಯೇ, ಅನ್ಯೇ ಅಂತ ಹೇಳಿದ್ರೆ ನಾ ಗುರುರ್ನ ಏಷಃ. ಈಗ ನೀವೆಲ್ಲ ದ್ರೌಪದಿ ಮತ್ತು ಭೀಮಸೇನಾದಿ 4 ಜನ, ನೀವು ಇಷ್ಟು ಜನ ನಿಮಗೆ ಆಗಬೇಕೀಗ? ಅನ್ಯೇ ಅಂತ ಹೇಳಿದ್ದಾರೆ. ಯದಿ ಏನಂ, ಏನಂ ಅಂದರೆ ಈ ಎಲ್ಲ ದುಃಖಕ್ಕೆ ಒಬ್ಬನೇ ಒಬ್ಬ ಕಾರಣ. ಯಾರು ಇದು ಮಾಡಿದ್ದು? ಯುಧಿಷ್ಠಿರ. ಸೊ ಇದು ನಿಮಗೆ ಅರ್ಥ ಆದರೆ, ಯದಿ ಏನಂ ನಾನು ಹೇಳಿದ್ದು, ಯದಿ ಏನಂ ಅನ್ಯೇ. ಈಗ ನೀವೆಲ್ಲ ಒಟ್ಟಾಗಿ ಏನು ಮಾಡಬೇಕು? ನಾ ಗುರುರ್ಹು ನಹ ಏಷಃ. ಸೊ ನಾ ಗುರು ನಹ ಏಷಃ. ನಹ ಏಷಃ ಅಂದರೆ, ನಹ ಅಂದರೆ ನಮಗೆ, ಏಷಃ ಅಂದರೆ ಈ ಯುಧಿಷ್ಠಿರ, ನಮಗೆ ಈ ಯುಧಿಷ್ಠಿರ. ನಾ ಗುರುಹು, ಇವನು ನಮಗೆ ಹಿರಿಯನಾಗಲಿಕ್ಕೆ ಯೋಗ್ಯನಲ್ಲ, ಇವನು ನಮಗೆ ಅಣ್ಣ ಅಲ್ಲ, ಇವನು ನಮಗೆ ಗುರು ಅಲ್ಲ ಅಂತ ಏನು ಮಾಡಬೇಕು? ನೀವು ಅವನನ್ನು ಬಹಿಷ್ಕರಿಸಬೇಕು.
ನೀವು ಅವನನ್ನು ಬಾಯ್ಕಾಟ್ ಮಾಡಬೇಕು. ಸೊ ನೀವು ಅವನನ್ನು ಓಪನ್ ರಿವಾಲ್ಟ್ ಮಾಡಬೇಕು. ನೀನು ಹೇಳಿದ್ದನ್ನು ನಾವು ಇನ್ನು ಮುಂದೆ ಕೇಳುವುದಿಲ್ಲ, ನೀನು ನನ್ನ ಅಣ್ಣನೇ ಅಲ್ಲ. ಏನಾಗ್ತದೆ, ಪರಸ್ಪರ ಹೊಡೆದಾಡಿಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಅಂದರೆ ಈ ದುರ್ಯೋಧನ ಎಷ್ಟು ಸರಿಯಾಗಿ ಯೋಚನೆ ಮಾಡಿದ ನೋಡಿ, ಎಂಥ ನೀಚ, ಮಹಾ ನೀಚರಲ್ಲಿ ನೀಚ ಯಾರು ಈ ದುರ್ಯೋಧನ. ಕಲಿ ಅಂತ ಹೇಳುವುದು ಸುಮ್ಮನೆ ಅಲ್ಲ, ಮಹಾಕಲಿ ಇವ. ಸೊ ಯದಿ ಏನಂ ಅನ್ಯೇ ಅಂತ ಹೇಳಿದರೆ ಉಳಿದವರು, ಅಂದರೆ ದ್ರೌಪದಿ ಮತ್ತು 4 ಜನ. ನೀವೇನು ತಪ್ಪು ಮಾಡಲಿಲ್ಲ, ಆದರೆ ನಿಮ್ಮ ಪರಿಸ್ಥಿತಿ ಏನಾಗಿದೆ, ಇವತ್ತು ನೀವು ರಸ್ತೆಗೆ ಬಂದಿದ್ದೀರಿ, ದಾಸಿತ್ವ ಬಂದುಬಿಟ್ಟಿದೆ, ದಾಸರಾಗಿದ್ದೀರಿ. ಇದಕ್ಕೆಲ್ಲ ಕಾರಣ ಒಬ್ಬನೇ, ಯಾರಂದರೆ ಯುಧಿಷ್ಠಿರ. ಆದ್ದರಿಂದ ನೀವೆಲ್ಲ ನಹ ಏಷಃ, ನಮಗೆ ಏಷ ಈ ಯುಧಿಷ್ಠಿರನು ನಾ ಗುರುಹು, ನಾವು ಇನ್ನು ಮುಂದೆ ಅವನನ್ನು ಅಣ್ಣ ಅಂತ ಸ್ವೀಕರಿಸುವುದಿಲ್ಲ ಅಂತ ಇತಿ ಬ್ರೂಯುಹು ಹೇಳಬೇಕು ನೀವು. 5 ಜನ ಕೂಡ ಹೇಳಬೇಕು ನೀವು. ಅಥವಾ ಭೀಮ ಪಾರ್ಥ, ಸರಿ ಇಷ್ಟು 5 ಜನ ಹೇಳುವುದಿಲ್ಲ, ಭೀಮ ಮತ್ತು ಅರ್ಜುನ, ಭೀಮ ಪಾರ್ಥ, ಭೀಮ ಮತ್ತು ಅರ್ಜುನ ಹೇಳಲಿ ಏನಂತ, ನಮಗೆ ಇವತ್ತಿನಿಂದ ಈ ಯುಧಿಷ್ಠಿರನು ಗುರು ಅಲ್ಲ, ಅವನು ನಮಗೆ ಹಿರಿಯ ಅಲ್ಲ, ಅವನು ನಮಗೆ ಅಣ್ಣ ಅಲ್ಲ, ನಾವು ಅವನ ಮಾತನ್ನು ಕೇಳುವುದಿಲ್ಲ, ಇದಕ್ಕೆಲ್ಲದಕ್ಕೆ ಕಾರಣ ಅವನೇ ಅಂತ ಏನನ್ನ ಇತಿ ಬ್ರೂಯುಹು ಹೇಳಲಿ. ಯಾರು ಹೇಳಬೇಕು, ನೀವು 5 ಜನ ಹೇಳಿ. ಅಥವಾ ಭೀಮ ಪಾರ್ಥ ಇಬ್ಬರು ಹೇಳಿ, ಭೀಮ ಮತ್ತು ಅರ್ಜುನ ಇಬ್ಬರು ಹೇಳಲಿ. ಅಥವಾ ಏಕೋಪಿವಾ ಭೀಮ, ಅಥವಾ ಭೀಮ ಒಬ್ಬನಾದರೂ ಹೇಳಲಿ. ಯಾಕಂದರೆ ಭೀಮ ಹೇಳಿದ್ದನ್ನು ಕೊಂಡಿರ್ಬೋದು ದುರ್ಯೋಧನ. ಏನಂತ, ನೀನು ಅಣ್ಣ, ನೀನು ಮಾಡಿದ್ದು ಸರ್ವತಾ ತಪ್ಪಾಯಿತು, ಯಾವ ಕೈಗಳಿಂದ ನೀನು ಆ ದ್ರೌಪದಿಯನ್ನು ನೀನು ಪಣಕ್ಕೆ ಇಟ್ಟಿದ್ದೀಯೋ ಆ ಕೈಗಳು ಸುಡಲರ್ಹ ಅಂತ ಹೇಳಿದ್ದನ್ನು ಅರ್ಜುನ ಭೀಮನನ್ನು ತಡೆದದ್ದು, ಆಮೇಲೆ ಭೀಮ ಅವನನ್ನು ಸಮಜಾಯಿಸಿದ್ದು, ಇದೆಲ್ಲ ಅವನಿಗೆ ಏನು ಅರ್ಥ ಆಗಿರ್ಬೋದು ದೂರದಿಂದ. ಅದಕ್ಕೆ ಇದು ಸರಿಯಾದ ಸಮಯ. ಆ ಸಮಯಕ್ಕೆ ಸರಿಯಾಗಿ ಕರ್ಣ ಏನು ಹೇಳಿದ, ನೀನು ದಾಸಿಯಾಗಿ ಬಿಟ್ಟು ಈಗ ನೀನು ದುರ್ಯೋಧನ ಮನೆಗೆ ಹೋಗಬೇಕು ದಾಸಿಯಾಗಿ ಅಂತೇಳಿದರೆ ಏನಾಯಿತು, ಒತ್ತಡ ಜಾಸ್ತಿ ಆಯಿತು. ಒತ್ತಡ ಜಾಸ್ತಿ ಆದಾಗ ಏನಾಗ್ತದೆ, ಇವರಿಗೆಲ್ಲ ಧರ್ಮರಾಜನ ಮೇಲೆ ಎಲ್ಲಿಲ್ಲದ ಸಿಟ್ಟು ಬರ್ತದೆ. ಉಳಿದವರಿಗೆ ಸಿಟ್ಟು ಬಂದ ಕೂಡಲೇ ಅವು ಏನು ಮಾಡಬೇಕು, ಅಲ್ಲಿ ರಿವಾಲ್ಟ್ ಆಗಬೇಕು, ಅಂದರೆ ಅವನನ್ನು ಬಹಿಷ್ಕರಿಸಬೇಕು, ಜಗಳ ಆಗಬೇಕು. ಜಗಳ ಆಗುವಾಗ ಏನಂತ ಹೇಳಿದರೆ, ನೀವು 5 ಜನ ಧರ್ಮರಾಜನನ್ನು ಜಗಳ ಮಾಡಿ, ಅಥವಾ ಭೀಮ ಮತ್ತು ಅರ್ಜುನ ಒಟ್ಟಾಗಿ ಅವನ ಒಟ್ಟಿಗೆ ಜಗಳ ಮಾಡಿ, ಅಥವಾ ಭೀಮ ಒಬ್ಬನೇ ಏನು ಹೇಳಲಿ, ನಾನು ಇನ್ನು ಮುಂದೆ ನನ್ನ ಅಣ್ಣನ ಮಾತನ್ನು ಕೇಳುವುದಿಲ್ಲ ಅಂತ. ಏನಾಗ್ತದೆ ಆವಾಗ, ಭೀಮ ಒಂದು ಬೇರೆ ಪಾರ್ಟಿ ಆಗ್ತದೆ, ಉಳಿದವರು ಬೇರೆ ಆಗ್ತದೆ. ಉಳಿದವರು ಲೆಕ್ಕಕ್ಕೆ ಇಲ್ಲ, ಭೀಮ ಒಂದು ಮಾತ್ರ. ಭೀಮನಿಗೆ ಉಳಿದವರು ಇಲ್ಲ ಅಂತ ಹೇಳಿದರೆ ಏನಾಗ್ತದೆ, ಒಂದು ಮನಸ್ಸಿನಲ್ಲಿ ಭೀಮ ಎಲ್ಲ ಎಷ್ಟು ಬಲಶಾಲಿ ಆದರೂ ಕೂಡ ತಮ್ಮಂದಿರೆಲ್ಲ ಒಂದು ವೇಳೆ ಇಲ್ಲ ಅಂತಾದರೆ ಅವನಿಗೆ ಏನಾಗ್ತದೆ, ಒಂದು ಮನೋಬಲ ಕುಗ್ಗಿ ಹೋಗ್ತದೆ. ಅಂದರೆ ಈ ರೀತಿಯಾಗಿ ಅವರನ್ನು, ಇಡೀ ಕುಟುಂಬವನ್ನು ಸರ್ವನಾಶ ಮಾಡಿಬಿಡಬೇಕು ಅಂತ ಹೇಳಿದ್ರೆ, ಒಬ್ಬರ ಮುಖ ಇನ್ನೊಬ್ಬರು ನೋಡದ ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾನೆ ದುರ್ಯೋಧನ, ಈ ರೀತಿ ಭೀಮ ಒಬ್ಬ ಹೇಳಿದರೂ ಸಾಕು ಅಂತ ಏನು ಮಾಡಬೇಕು, ಭೀಮನನ್ನು ಇವರಿಂದ ದೂರ ಮಾಡಬೇಕು. ದೂರ ಮಾಡಿದ ಮೇಲೆ ಭೀಮ ಒಬ್ಬನೇ ಆಗ್ತಾನೆ. ಅವನಿಗೆ ಎಷ್ಟು ಬಲ ಇದ್ದರೂ ಆ ಮನೋಬಲ ಕುಗ್ಗಿ ಹೋಗಿ ಏನಾಗ್ತದೆ, ಯಾವ ಸೇಡು ತೀರಿಸಿಕೊಳ್ಳೋದು ಇಲ್ಲ, ಯಾವ ದ್ವೇಷವೂ ಇಲ್ಲ. ಅವಂದರೆ ಪರ್ಮನೆಂಟಾಗಿ ಇವು ಏನಾಗ್ತವೆ, ಬೀದಿ ಪಾಲಾಗ್ತವೆ ಇವು ಅಂತ ಎಣಿಸಿಬಿಟ್ಟು ಹೇಳ್ತಾನೆ, ಏಕೋಪಿವಾ ಭೀಮ. ಏಕೋಪಿವಾ ಅಂದರೆ ಒಬ್ಬ ಭೀಮ ಒಬ್ಬ ಹೇಳಿದರೂ ಸಾಕು. ಏನಂತೆ, ನಾನು ಇನ್ನು ಅಣ್ಣನ ಮಾತನ್ನು ಈ ಜನ್ಮದಲ್ಲಿ ಕೇಳುವುದಿಲ್ಲ ಅಂತ ಒಬ್ಬ ಹೇಳಿದರೂ ಸಾಕು. ಏಕೋಪಿವಾ ಭೀಮ ಇಹ ಉತ್ಸೃಜೆ ತ್ವಂ. ಅಷ್ಟು ಒಂದು ವೇಳೆ ಅಂದರೆ ನೀವೆಲ್ಲ ಹೇಳಿದರೆ ಒಳ್ಳೆಯದು, ಇಲ್ಲ ಅಂದರೆ ಭೀಮ ಮತ್ತು ಅರ್ಜುನ ಇಬ್ಬರು ಹೇಳಿದರೂ ಆಗ್ಬೋದು, ಅಥವಾ ಭೀಮ ಒಬ್ಬನೇ ಹೇಳಿದರೂ ನಿನ್ನನ್ನು ಬಿಟ್ಟು ಬಿಡ್ತೇನೆ. ಎಲ್ಲಿವರೆಗೆ ಬಂದಿದೆ ಅದು, ದ್ರೌಪದಿ ದಾಸಿಯಾಗಿ ದುರ್ಯೋಧನನ ಮನೆಗೆ ಬರಬೇಕು, ಅಲ್ಲಿವರೆಗೆ ಆಗಿದೆ ನೋಡಿ. ಆ ಸಮಯದಲ್ಲಿ ದುರ್ಯೋಧನ ಹೇಳುವುದು, ನಾನು ನಿನ್ನನ್ನು ಬಿಟ್ಟು ಬಿಡ್ತೇನೆ. ಇಹ ಉತ್ಸೃಜೆ ತ್ವಾಂ ಅಂದರೆ ನಿನ್ನನ್ನು, ಉತ್ಸೃಜೆ ನಾನು ಬಿಟ್ಟು ಬಿಡ್ತೇನೆ, ನೀನು ನನ್ನ ದಾಸಿ ಅಲ್ಲ ಅಂತ ಬಿಟ್ಟು ಬಿಡ್ತೇನೆ. ನಿನಗೆ ಯಾವ ಶಿಕ್ಷೆನೂ ಇಲ್ಲ, ಏನೂ ಇಲ್ಲ.
ಸೊ ಈಗ ನೀನು ಹೇಗೆ ಗಂಡಂದಿರು ಇಲ್ಲ, ದುರ್ಯೋಧನನ ಮನೆಗೆ ಹೋಗಿ ಇನ್ನು ಅಂತ ಕರ್ಣ ಏನು ಹೇಳಿದ್ದಾನೋ, ಸೊ ಆ ಮಾತಿಂದ ವೆರಿ ನೆಕ್ಸ್ಟ್ ಮಾತು ಈ ಮಾತು ಬಂದದ್ದು. ಇಷ್ಟು ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಒಬ್ಬರೊಬ್ಬರು ಪರಸ್ಪರ ಈಗ ಹೊಡೆದಾಡ್ತಾರೆ. ಯಾಕೆ ಈ ದ್ರೌಪದಿಗೆ ಇಂಥ ಒಂದು ದುರ್ಯೋಧನನ ದಾಸಿತ್ವ ಹೇಗೆ ಬಂತು, ನಿನ್ನಿಂದ ಬಂತು ಅಂತ ಹೊಡೆದಾಡ್ಕೊಳ್ಬೇಕು. ಅದಕ್ಕೋಸ್ಕರ ಏನು ಮಾಡಿದ, ಯಾರಾದರೂ ಭೀಮಸೇನ ಒಬ್ಬ ಹೇಳಿದರೂ ಸಾಕು, ಇನ್ನು ಮುಂದೆ ನಾನು ಯುಧಿಷ್ಠಿರನ ಮಾತನ್ನು ಕೇಳುವುದಿಲ್ಲ ಅಂತ. ಅಲ್ಲಿಗೇನಾಗ್ತದೆ, ಇಬ್ಬಾಗಾಯಿತು. ಒಂದು ಮುಖ ಆ ಕಡೆ, ಒಂದು ಮುಖ ಈ ಕಡೆ, ಪರಸ್ಪರ ಬಿಕ್ಕಟ್ಟು. ಅಂದರೆ ಒಕ್ಕಟ್ಟಿನಲ್ಲಿ ಮಾತ್ರ ಬಲ ಇರುವುದು, ಯಾವಾಗ ಒಕ್ಕಟ್ಟು ಬಿಕ್ಕಟ್ಟಾಗುತ್ತೋ ಯಾವ ಬಲವೂ ಇಲ್ಲ ಅಂತ ದುರ್ಯೋಧನ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಈ ರೀತಿ ಹೇಳಿದ್ದಾನೆ ಅನ್ನುವಂಥದ್ದು ಈ 345ನೇ ಶ್ಲೋಕಕ್ಕೆ 346ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ನೋಡುವ. ದುರ್ಯೋಧನನ ಭೇದ ನೀತಿ. ಸೊ ಏನು ಹೇಳ್ತಾನೆ, ಹೇ ದ್ರೌಪದಿ, ನಿನಗೆ ಧರ್ಮರಾಜ ಒಬ್ಬನೇ ನಿನ್ನ ಎಲ್ಲ ದುಃಖಕ್ಕೆ ಕಾರಣ. ಅರ್ಥ ಮಾಡ್ಕೊ, ನಮ್ಮ ಮೇಲೆ ಸಿಟ್ಟು ಮಾಡೋದು ಬೇಡ, ನಾವೇನೂ ಮಾಡಿಲ್ಲ. ಇದಕ್ಕೆಲ್ಲ ಕಾರಣ ಯಾರು, ನಿನ್ನ ಗಂಡ ಧರ್ಮರಾಜ. ಸೊ ಅವನು ಈಗ ಏನು ಮಾಡಬೇಕು ನೀವು, ಈಗ ಇಂತಹ ದುಃಖದಿಂದ ತಪ್ಪಿಸಿಕೊಳ್ಬೇಕಿದ್ದರೆ ಅವನನ್ನು ನೀವೆಲ್ಲ 4-5 ಜನ ಏನು ಮಾಡಬೇಕು, ಅವನನ್ನು ಹೇಳಬೇಕು ನಿನ್ನ ಮಾತನ್ನು ಕೇಳುವುದಿಲ್ಲ, ಅಥವಾ ಭೀಮಾರ್ಜುನರು ಇಬ್ಬರಾದರೂ ಹೇಳಬೇಕು, ಅಥವಾ ಭೀಮ ಒಬ್ಬನೇ ಆದರೂ ಹೇಳಬೇಕು, ಇವನು ನಮಗೆ ಅಣ್ಣ ಅಲ್ಲ, ಇವನು ನಮಗೆ ಗುರು ಅಲ್ಲ. ಏಷಃ ನಹ ನಮಗೆ, ಏಷಃ ಇವನು ನಾ ಗುರುಹು, ಇನ್ನು ಮುಂದೆ ಹಿರಿಯ ಅಲ್ಲ, ಅಣ್ಣ ಅಲ್ಲ ಅಂತ ಒಂದು ವೇಳೆ ಹೇಳಿದರೆ ಈಗ ನಿನ್ನನ್ನು ಈಗಲೇ ಬಿಡುಗಡೆ ಮಾಡ್ತೇನೆ ಅಂತೇಳಿದರೆ, ಎಂಥ ಕಷ್ಟ ಪರಿಸ್ಥಿತಿ ಇರುವಾಗ ಒಂದು ಸಲ ಎಲ್ಲಾದರೂ ತಪ್ಪಿಸಿಕೊಂಡ್ರೆ ಒಂದು ಸಲ ಈ ಪರಿಸ್ಥಿತಿ ತಪ್ಪಿ ಹೋಗಲಿ ಅಂತ ಇರ್ತದೆ ನೋಡಿ. ಅದಕ್ಕೋಸ್ಕರ ಹೆಚ್ಚು ಒತ್ತಡವನ್ನು ಹಾಕಿ ಆ ಒತ್ತಡದ ಪರಿಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟುಬಿಡ್ತೇನೆ ಈ ರೀತಿ ಹೇಳಿದರೆ ಸಾಕು ಅಂತ. ಒಂದು ವೇಳೆ ಅವರು ಹೇಳಿಬಿಟ್ರೆ ಏನಾಯಿತು, ಪರಸ್ಪರ ವಿರಸ ಬಂದು ಏನಾಯಿತು, ದುರ್ಯೋಧನನ ಕೆಲಸ ಆಗ್ತದೆ ಅನ್ನುವಂಥದ್ದು. ಹೀಗೆ ದುರ್ಯೋಧನನ ಈ ಮಾತಿನ ಉದ್ದೇಶ ದ್ರೌಪದಿಯನ್ನು ಬಿಡುಗಡೆ ಮಾಡುವುದು ಆಗಿರದೆ, ಬಿಡುಗಡೆ ಮಾಡುವ ಉದ್ದೇಶ ಅಲ್ಲ, ಪಾಂಡವರಲ್ಲಿ ಪರಸ್ಪರ ವಿರೋಧ ಹುಟ್ಟಿಸಿ ಅವರ ಒಗ್ಗಟ್ಟನ್ನು ಒಡೆಯುವುದೇ ಆಗಿತ್ತು. ಭೇದೋಪಾಯ ಅಂದರೆ ಇದೆ. ಅಂದರೆ ಈ ಭೇದೋಪಾಯ ಅನ್ನುವಂಥದ್ದು ಇದು ಅಂದರೆ ಹೊಡೆಯೋದಾದರೂ ಆಗ್ಬೋದು, ಶಿಕ್ಷೆ ಕೊಡೋದಾದರೂ ಆಗ್ಬೋದು. ಈ ರೀತಿ ಭೇದೋಪಾಯ ಇದೆಯಲ್ಲ, ಇದು ಅಂತೇಳಿದರೆ ಮಹಾ ವಿಷಮ ಪರಿಸ್ಥಿತಿಯನ್ನು ತಂದು ಕೊಡ್ತದೆ. ಒಂದು ವೇಳೆ ದುರ್ಯೋಧನ ಎಣಿಸಿದ ರೀತಿಯಲ್ಲಿ ಆಗಿದ್ದರೆ ಏನಾಗ್ತಿತ್ತು ಅಂತ ನೀವು ಆಲೋಚನೆ ಮಾಡಿ. ಪಾಂಡವರೆಲ್ಲ ಬೇರೆ ಬೇರೆ ಆಗಿ ಚೂರಾಗಿ ಹೋಗ್ತಿದ್ರು ಅನ್ನುವಂಥದ್ದನ್ನು ದುರ್ಯೋಧನ ಇದನ್ನು ಆಶಿಸಿದ್ದ ಅಂತ ಹೇಳುವಲ್ಲಿಗೆ ಇವತ್ತಿನಲ್ಲಿ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.